ಬಾಯ್ ನ್ಯೂಸ್ಗೆ ಸ್ವಾಗತ. ರಾಜಕೀಯ ಕಣದಲ್ಲಿ ಬೂತ್ ಮಟ್ಟದ ಸಂಘಟನೆಯೇ ಅತ್ಯಂತ ಪ್ರಮುಖ ಅಸ್ತ್ರ. ಮಂಡಲಾಧ್ಯಕ್ಷ ಸಿಕಲ್ ಆನಂದ್ ಗೌಡ, ಸಿಕಲ್ ರಾಮಚಂದ್ರ ಗೌಡರ ಆದೇಶದ ಮೇರೆಗೆ ಇಂದು ಆನಂದ್ ಗೌಡರಿಂದ BLA 2 ಹೋಬಳಿ ಮಟ್ಟದ ಕಾರ್ಯಾಗಾರ ಚಾಲನೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡರ ಆದೇಶದ ಮೇರೆಗೆ ಇಂದು ಚೀಲಕಲಾನೇರ್ಪು ಹೋಬಳಿಯಿಂದ BLA 2 ಕಾರ್ಯಾಗಾರ ಚಾಲನೆ ಮಾಡಿ ಸಂಘಟನಾ ಪರ್ವ ತೀವ್ರಗೊಂಡಿದ್ದು, ಚಿಲಕಲನೇರ್ಪು ಹೋಬಳಿಯಲ್ಲಿ ಬಿಜೆಪಿಯ BLA 2 ಮತ್ತು ಬೂತ್ ಪ್ರಮುಖರ ಮಹಾಸಭೆ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಕಮಲಪಾಳೆಯದ ಪ್ರಮುಖ ಮುಖಂಡರಾದ ಆನಂದ್ ಗೌಡರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ತಳಮಟ್ಟದಿಂದಲೇ ಪಕ್ಷವನ್ನು ಬಿಗಿಗೊಳಿಸಲು ಮಹತ್ವದ ರಣತಂತ್ರಗಳನ್ನು ರೂಪಿಸಲಾಗಿದೆ. ಮತಗಟ್ಟೆ ಮಟ್ಟದಲ್ಲಿ ವಿರೋಧಿಗಳಿಗೆ ಸೆಡ್ಡು ಹೊಡೆಯಲು ಬಿಜೆಪಿ ಸೈನಿಕರು ಹೂಡಿರುವ ಪ್ಲಾನ್ ಆದ್ರೂ ಏನು? ನೋಡೋಣ ಒಂದು ಕಂಪ್ಲೀಟ್ ರಿಪೋರ್ಟ್. ರಾಜಕೀಯ ಕಣದಲ್ಲಿ ಬೂತ್ ಮಟ್ಟದ ಸಂಘಟನೆಯೇ ಅತ್ಯಂತ ಪ್ರಮುಖ ಅಸ್ತ್ರ ಎಂಬುದನ್ನು ಅರಿತಿರುವ ಬಿಜೆಪಿ ಶಿಡ್ಲಘಟ್ಟದಲ್ಲಿ ತನ್ನ ವೇಗವನ್ನು ಹೆಚ್ಚಿಸಿದೆ. ಚಿಲಕಲನೇರ್ಪು ಹೋಬಳಿಯ ವ್ಯಾಪ್ತಿಯಲ್ಲಿ ಆಯೋಜಿಸಲಾಗಿದ್ದ BLA 2 ಮತ್ತು ಬೂತ್ ಪ್ರಮುಖರ ಈ ಮಹಾಸಭೆಗೆ ಕಮಲ ಮುಖಂಡ ಆನಂದ್ ಗೌಡ ಚಾಲನೆ ನೀಡಿದರು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಮತಗಟ್ಟೆ ಮಟ್ಟದ ಜವಾಬ್ದಾರಿಗಳು ಹಾಗೂ ಚುನಾವಣಾ ಕಾರ್ಯತಂತ್ರಗಳ ಕುರಿತು ಆನಂದ್ ಗೌಡ ಅವರು ಸ್ಪಷ್ಟ ಸೂತ್ರಗಳನ್ನು ಮನವರಿಕೆ ಮಾಡಿಕೊಟ್ಟರು. ಬೂತ್ ಅಧ್ಯಕ್ಷರುಗಳು ಮತ್ತು BLO 2 ಪದಾಧಿಕಾರಿಗಳು ಒಟ್ಟಾಗಿ ಸೇರಿ ನಡೆಸಿದ ಈ ಸಭೆಯಲ್ಲಿ ಪ್ರತಿಯೊಬ್ಬ ಮತದಾರನನ್ನು ತಲುಪುವ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಈ ವೇಳೆ ಮಾತನಾಡಿದ ಸ್ಥಳೀಯ ಮುಖಂಡರು, ಮುಂಬರುವ ಚುನಾವಣೆಯಲ್ಲಿ ಯಾವುದೇ ಸಣ್ಣ ತಪ್ಪುಗಳಿಗೂ ಅವಕಾಶ ನೀಡದೆ ಜಾಗರೂಕರಾಗಿ ಕೆಲಸ ನಿರ್ವಹಿಸುವುದಾಗಿ ಸಂಕಲ್ಪ ತೊಟ್ಟರು. ಅಲ್ಲದೆ ಕಮಲಪಾಳೆಯದ ಆನಂದ್ ಗೌಡರ ಮಾರ್ಗದರ್ಶನದಲ್ಲಿ ಈ ಬಾರಿ ತಮ್ಮ ತಮ್ಮ ಬೂತ್ಗಳಲ್ಲಿ ಬಿಜೆಪಿಗೆ ಗರಿಷ್ಠ ಮತಗಳ ಮುನ್ನಡೆ ಲೀಡ್ ತಂದುಕೊಡುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪ್ರಸಾದ್ ರೆಡ್ಡಿ, ಈಶ್ವರ್ ರೆಡ್ಡಿ, ಶ್ರೀನಿವಾಸ್, ರಾಘವೇಂದ್ರ, ಸುಧಾಕರ್ ರೆಡ್ಡಿ, ಮಂಜುನಾಥ ರೆಡ್ಡಿ, ಲಕ್ಷ್ಮಣ್ ರಾವ್, ರಾಮಣ್ಣ, ನವೀನ್, ನಾರಾಯಣಸ್ವಾಮಿ, ಶಿವಶಂಕರ್, ಮೂರ್ತಿ, ವೆಂಕಟರಮಣ, ದೇವಪ್ಪಲ್ಲಿ ಪ್ರಸಾದ್ ರೆಡ್ಡಿ, ಮುನಿಶಾಮಿರೆಡ್ಡಿ, ನಾರಾಯಣಸ್ವಾಮಿ, ಮಂಜುನಾಥ, ಕಿಟ್ಟಪ್ಪ, ಭಾಸ್ಕರ್ ರೆಡ್ಡಿ, ಜಯಲಕ್ಷ್ಮಿ ಮತ್ತಿತರರು ಹಾಜರಿದ್ದರು. ಚಿಲಕನೇರ್ಪು ಹೋಬಳಿಯ ಚಿಲಕನೇರ್ಪು ಪಂಚಾಯಿತಿಗೆ ಒಳಪಟ್ಟಂತಹ ಟಿ ಗೊಲ್ಲಹಳ್ಳಿ ಬೂತ್ ನಂಬರ್ 15. ಇಲ್ಲಿ ಇವತ್ತಿನ ದಿವಸ SIR ಕುರಿತಾಗಿ ಒಂದು ಅರಿವನ್ನ ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ವತಿಯಿಂದ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಏನು SIR ನ ಎಲೆಕ್ಷನ್ ಕಮಿಷನ್ ಅವರು ಮಾಡಿದ್ದಾರೆ, ಅದು ಈಗಾಗಲೇ ಸುಮಾರು ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಪರಿಣಾಮಗಳು ಬೀರಿದೆ, ಯಾವ ರೀತಿಯಾದಂತಹ ಅನುಕೂಲ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಮಾಧ್ಯಮ ಮಿತ್ರರು ಈಗಾಗಲೇ ತಿಳಿಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು, ಅಸ್ಸಾಂನಲ್ಲಿ ಏನಾಯಿತು, ಇದಕ್ಕೆ ಮುಂಚೆ ಯಾಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬರ್ತಾ ಇರಲಿಲ್ಲ, ಅದಾದ್ಮೇಲೆ ಯಾಕೆ ಬಂತು ಅನ್ನೋದನ್ನ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಯಾರು ಅರ್ಹರಲ್ಲ ಅಂತವರು ಸಹ ಮತಪಟ್ಟಿಯಲ್ಲಿ ಇದ್ದ ಕಾರಣ ಅವರನ್ನ ತೆಗಿತಕ್ಕಂಥ ಕೆಲಸವನ್ನ ಮಾಡಿದಾಗ ಸ್ವಚ್ಛವಾಗಿರ್ತಕ್ಕಂತಹ ನಮ್ಮ ಮತದಾರರ ಪಟ್ಟಿಯನ್ನ ರೆಡಿ ಮಾಡಿದಾಗ ನಾವು ಅಲ್ಲಿ ಗೆಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ಈ SIR ನ ಭಾರತೀಯ ಜನತಾ ಪಾರ್ಟಿ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ. ಪ್ರತಿ ಪಂಚಾಯಿತಿಯಲ್ಲೂ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಇವತ್ತಿನ ದಿವಸ BLOಗಳನ್ನ ನೇಮಕ ಮಾಡೋದ್ರ ಮುಖಾಂತರ ಪ್ರತಿ ಪಕ್ಷದ ವತಿಯಿಂದನೂ ಸರಿ ನಾವು BLA 2ಗಳನ್ನ ಇಲ್ಲಿ ನೇಮಕ ಮಾಡಿದ್ದೀವಿ. ಎಲ್ಲ ಪಂಚಾಯಿತಿವಾರು, ಹೋಬಳಿವಾರು ಹಾಗೂ ಮಂಡಲವಾರು ನೋಡಿದಾಗ ಒಬ್ಬ BLA ನೇಮಕ ಮಾಡಿರ್ತೀವಿ. ಅವರ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಕ್ಕಂಥ ಕೆಲಸ ಆಗುತ್ತೆ. ಉದ್ದೇಶ ಇಷ್ಟೇ, ಮತಪಟ್ಟಿಯಲ್ಲಿ ಯಾರೆಲ್ಲ ವೋಟರ್ನ ಆ್ಯಡ್ ಮಾಡಬೇಕು, ಯಾರೆಲ್ಲ ವೋಟರ್ನ ತೆಗಿಬೇಕು, ಹಾಗೂ ಆ ಬೂತ್ ಮಟ್ಟದಲ್ಲಿ ಯಾರೆಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ ಆ ಕಾರ್ಯಕರ್ತರ ಜವಾಬ್ದಾರಿ ಏನು ಅನ್ನೋ ಒಂದು ಕಾರ್ಯಾಗಾರವನ್ನ ಇವತ್ತಿನ ದಿವಸ ನಾವು ಪ್ರತಿ ಪಂಚಾಯಿತಿಯಲ್ಲೂ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಮೊದಲಿಗೆ ನಾವು ಚಿಲಕನೇರ್ಪು ಪಂಚಾಯಿತಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡೋದ್ರ ಮುಖಾಂತರ ಇವತ್ತು ಮೊದಲು ನಾವು ಅಲ್ಲಿ ಶುರು ಮಾಡಿ ಈಗ ಹಂತ ಹಂತವಾಗಿ ಪ್ರತಿ ಬೂತ್ಗೂ
ಭೇಟಿಯನ್ನು ಕೊಡೋದ್ರ ಮುಖಾಂತರ ಆ ಬೂತ್ ಮಟ್ಟದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಪರಿಗಣನೆಗೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ನಮ್ಮ ಮುಖಂಡರ ಒಂದು ಏನು ಸೂಚನೆಗಳಿದಾವೆ ಅದನ್ನೂ ಸಹ ಅವರ ಸಲಹೆಗಳನ್ನು ಸಹ ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಬೂತ್ ಮಟ್ಟದಲ್ಲಿ ಗಟ್ಟಿ ಮಾಡಬೇಕು ಅನ್ನೋ ಒಂದು ಏನು ಶ್ರದ್ಧೆಯಿಂದ ನಮ್ಮ ಸಿಕಲ್ ರಾಮಚಂದ್ರಗೌಡರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಯ ಮೇರೆಗೆ ಇವತ್ತಿನ ದಿವಸ ಪ್ರತಿ ಬೂತ್ನ ಪ್ರವಾಸವನ್ನ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ. ಈಗಲೇ ಎಲೆಕ್ಷನ್ ಕಮಿಷನ್ ಕಡೆಯಿಂದ SIR ಕುರಿತಾಗಿ ಈಗ ನಮ್ಮ ತಾಲೂಕು ಮಟ್ಟದಲ್ಲಿ ದಂಡಾಧಿಕಾರಿಗಳ ಒಂದು ನೇತೃತ್ವದಲ್ಲಿ SIR ಕುರಿತಾಗಿ ಈಗಾಗಲೇ ಒಂದು ಅವಲೋಕನಗಳು ನಡೆದಿದೆ. ಒಂದು ಅವೇರ್ನೆಸ್ ನ ಮೂಡಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಜೊತೆಗೆ ನಾವು SIR ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಸಿಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಜಿಲ್ಲಾದ್ಯಂತ ಹಾಗೂ ನಮ್ಮ ಶಿಡ್ಲಘಟ್ಟದಲ್ಲಿ ವಿಶೇಷವಾಗಿ ಪ್ರತಿ ಮಂಡಲದಲ್ಲೂ ಪ್ರತಿ ಬೂತ್ನಲ್ಲೂ ಸಹ ಈ ಒಂದು SIR ನ ಒಂದು ಕಾರ್ಯಾಗಾರಗಳನ್ನ ಮಾಡ್ತಾ ಇದೀವಿ. ಉದ್ದೇಶ ಇಷ್ಟೇ, ಯಾರು ಅಷ್ಟೇ ಯಾರು ಅರ್ಹರಿದ್ದಾರೆ ಯಾರು ಮತಪಟ್ಟಿಯಿಂದ ತೆಗಿಲಿಕ್ಕೆ ಆಗಬಾರದು. ಅವರು ಅರ್ಹರಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ 22 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಈ ಒಂದು SIR ನ ನಾವು ಸದುಪಯೋಗ ಪಡಿಸೋದ್ರ ಮುಖಾಂತರ ಎಲ್ಲರನ್ನು ಒಂದು ಮತಪಟ್ಟಿಗೆ ಸೇರಿಸ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾ ಇದೆ. ಪ್ರತಿ ಬೂತ್ನಲ್ಲೂ ಸಹ ಪ್ರತಿಯೊಬ್ಬರು ಸಹ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕು ನಮ್ಮ ಮತ ಯಾವ ರೀತಿ ಉಳಿಸಬೇಕು, ಇತರರಿಗೆ ಯಾವ ರೀತಿಯಾಗಿ ಇದನ್ನ ಅರಿವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ಮುಖಂಡನು ಕೆಲಸ ಮಾಡೋ ನಿಟ್ಟಿನಲ್ಲಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಪ್ರತಿಯೊಬ್ಬರು ಪಣ ತೊಟ್ಟಿದ್ದಾರೆ.